ಹಾಯ್ ನಮಸ್ತೆ, ವೆಲ್ಕಮ್ ಟು ಅಭಿಶ್ರ ಜೀವಿ. ನಾ ಇವತ್ತು ಮಾಡ್ತಿರೋ ರೆಸಿಪಿ ಬಂದುಬಿಟ್ಟು ಧಾಬಾ ಸ್ಟೈಲಲ್ಲಿ ಸೇವ್ ಬಾಜಿನ 2 ಥರನೂ ಮಾಡ್ತಾರೆ. ಒಂದು ಹಾಲಲ್ಲಿ, ಇನ್ನೊಂದು ನೀರಲ್ಲಿ. ನಾನಿವತ್ತು ಮಾಡ್ತಿರೋದು ಹಾಲಲ್ಲಿ ಮಿಲ್ಕ್ ಸೇವ್ ಬಾಜಿ. ಬೇಕಾಗುವ ಸಾಮಗ್ರಿಗಳು: ಶೇವ್ನ ಮನೆಯಲ್ಲೇ ಮಾಡಿ ಇಟ್ಕೊಂಡಿದ್ದೇನೆ. ರೆಡ್ ಚಿಲ್ಲಿ, ಗರಂ ಮಸಾಲ, ಧನಿಯಾ ಪೌಡ್ರ್, ಜೀರಿಗೆ ಪೌಡ್ರ್, ಹಸಿರು ಮೆಣಸಿನ್ಕಾಯಿ, ಪತ್ರಿ, ದಾಲ್ಚಿನ್ನಿ, ಕೊತ್ತಂಬರಿ, ಟೊಮ್ಯಾಟೊ, ಈರುಳ್ಳಿ. ಅಮೂಲ್ ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀನಿ. 1 ಕಪ್ ಹಾಲು, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಈ ಶೇವ್ ಬಾಜಿನ ಹಾಲಲ್ಲಿ ಮಾಡ್ಕೋಬೇಕಾದ್ರೆ ಎಣ್ಣೆ ಕಮ್ಮಿನೇ ಹಾಕಿ. ಫಸ್ಟಿಗೆ ಜೀರಿಗೆ, ನಂತರ ಚಕ್ಕೆ, ದಾಲ್ಚಿನ್ನಿ, ಮೆಣಸಿನ್ಕಾಯಿ, ಈರುಳ್ಳಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಈರುಳ್ಳಿಗೆ ಕೆಂಪಗಾದ ನಂತರ ಟೊಮ್ಯಾಟೊ ಹಾಕಿ. ಟೊಮ್ಯಾಟೊನು ಬೆಂದಿರಬೇಕು, ಅಲ್ಲಿವರೆಗೂ ಹುರಿಯಿರಿ. ನಂತರ ಇದಕ್ಕೆ ಎಲ್ಲ ಮಸಾಲೆಗಳನ್ನು ಹಾಕಿ ಸ್ವಲ್ಪ ಹುರಿದ ನಂತರ ಕೊತ್ತಂಬರಿ, ಹಾಲು ಸೇರಿಸಿ ಸೇವ್ ಹಾಕಿ ಕುದಿಸ್ಬೇಕು. ನಂತರ ಅದಕ್ಕೆ ಫ್ರೆಶ್ ಕ್ರೀಮ್ ಹಾಕಿದ ನಂತರ ಲಿಡ್ ಕ್ಲೋಸ್ ಮಾಡಿ 2 ನಿಮಿಷ ಬೇಯಿಸಬೇಕು. ನಂತರ ಬೇಕಂದರೆ ಇದು ಕಸ್ತೂರಿ ಮೆಂತ್ಯ ಕೂಡ ಹಾಕೋಬೋದು. 2 ನಿಮಿಷ ಆದ ನಂತರ ಬಿಸಿ ಬಿಸಿಯಾದ ಸೇವ್ ಬಾಜಿ ರೆಡಿ. ಈಸಿ ಆ್ಯಂಡ್ ಕ್ವಿಕ್ ರೆಸಿಪಿ. ಸಾರಿ, ಇದರಲ್ಲಿ ಹಾಲು ಹಾಕಿರುವಂಥ ವಿಡಿಯೋ ಕ್ಲಿಪ್ ಡಿಲೀಟ್ ಆಗಿದೆ. ಟೊಮ್ಯಾಟೊ ಹುರಿದ ನಂತರ ಹಾಲು ಹಾಕಿ ಮಿಕ್ಸ್ ಮಾಡಿ ಕುದಿಸಿದ ನಂತರ ಸೇವನ್ನು ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.